ಬ್ಯಾಡ್ ಕಮೆಂಟ್ಸ್. ಯೂಟ್ಯೂಬ್ ಲೈವ್ ಮಾಡಿದ್ರು ಬ್ಯಾಡ್ ಕಮೆಂಟ್ಸ್, ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಬ್ಯಾಡ್ ಕಮೆಂಟ್ಸ್, ಒಂದು ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರು ಬ್ಯಾಡ್ ಕಮೆಂಟ್ಸ್. SM ಕನ್ನಡಿಗ ನೋಡಿ ಗೈಸ್, ಹೀಗೇನೆ 4 ದಿವಸ ಮುಂಚೆ ನಾನು ಲೈವಿಗೆ ಹೋಗಿದ್ದೆ. ಆವಾಗ ನನಗೆ ಈ SM ಕನ್ನಡಿಗ ಬಂದ್ಬಿಟ್ಟು ಏನೋ ಕೆಟ್ಟದಾಗಿ ಅಂತ ಹೇಳಿದ್ರೆ ಅಷ್ಟು ಕೆಟ್ಟದಾಗಿ ಅವರು ಕಮೆಂಟ್ ಮಾಡಿದ್ದಾರೆ ಆಯ್ತಾ. ಸೊ ಈ SM ಕನ್ನಡಿಗ ನಾನು ಅಪ್ಲೋಡ್ ಮಾಡೋಂತ ವ್ಲಾಗ್ಗೆ ಬಂದ್ಬಿಟ್ಟು ಬ್ಯಾಡ್ ಕಾಮೆಂಟ್ಸ್ ಮಾಡ್ತಾ ಇದ್ರು. ಆದ್ರೂ ನಾನು ಆ ಕಮೆಂಟ್ಸ್ಗೆ ನಾ ರಿಪ್ಲೈ ಮಾಡಿಲ್ಲ, ನಾನು ಸುಮ್ಮನೆ ಅದೇ ಆಯ್ತಾ. ಅಲ್ಲಿಂದ ಈಗ 4 ದಿವಸ ಮುಂಚೆ ನಾನು ಲೈವಿಗೆ ಹೋದ ತಕ್ಷಣ ಆಕ್ಚುಲಿ ಈ ವಂಶಿ ಅನ್ನೋನು SM ಕನ್ನಡಿಗಂದು ಫ್ರೆಂಡ್ ಆಗಿರ್ಬೇಕು ಆಯ್ತಾ. ಲೈವ್ಗೆ ನಾನು ಒಂದು 9 ಗಂಟೆಗೆ ಲೈವ್ಗೆ ನಾನು ಹೋದೆ. ಲೈವ್ ಅಲ್ಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಕಾಮೆಂಟ್ ಎಲ್ಲ ಮಾಡ್ತಾ ಇದ್ರು. ಸೊ ಅವರಿಗೆಲ್ಲ ನಾನು ಆನ್ಸರ್ ಮಾಡ್ತಾ ಇದ್ದೆ, ಅವ್ರು ಕೇಳೋ ಕ್ವಶನ್ಗೆಲ್ಲ ನಾನು ಆನ್ಸರ್ ಮಾಡ್ತಾ ಇದ್ದೆ. ಒಂದು 10 ಗಂಟೆ ಏನೋ ಆಗ್ತಾ ಬಂತು. ಆ ಟೈಮ್ ಅಲ್ಲಿ ಈ SM ಕನ್ನಡಿಗ ಬಂದ್ಬಿಟ್ಟು ಬ್ಯಾಡ್ ಕಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯ್ತಾ. ಆವಾಗ ಆ ಕಮೆಂಟ್ ನಾನ್ ನೋಡಿದ್ರು ಲೈವ್ ಅಲ್ಲಿ ನಾನ್ ನೋಡದಿರುವಾಗೆ ನನ್ಗೆ ಒಳ್ಳೆ ರೀತಿಯಲ್ಲಿ ಯಾರು ಏನೆಲ್ಲ ಕ್ವಶನ್ ಕೇಳ್ತಾ ಇದ್ರು. ಸೊ ನಾನು ಅವರಿಗೆ ಆನ್ಸರ್ ಮಾಡ್ತಾ ಇದ್ದೆ ಆಯ್ತಾ. ಆದ್ರೆ ಇವ್ರ ಕಮೆಂಟ್ ನೋಡಿದ್ರು ನಾನ್ ನೋಡದಿರುವಾಗೆ ನಾನು ಸುಮ್ನೆ ಇದ್ದೆ. ಆವಾಗ ಈ SM ಕನ್ನಡಿಗ ಬಂದು ಒಂದು 10-15 ನಿಮಿಷದಲ್ಲಿ ವಂಶಿ ಅನ್ನೋರು ಬಂದ್ಬಿಟ್ಟು ಒಂದು ಹಾಯ್ ಅಂತ ಕಮೆಂಟ್ ಮಾಡಿದ್ರು. ಆವಾಗ ನನಗೆ ಗೊತ್ತಿರಲಿಲ್ಲ ಆಕ್ಚುಲಿ ಇವ್ರ ಇಬ್ರಲ್ಲಿ ಫ್ರೆಂಡ್ಸೇ ಆಗಿರ್ಬೇಕು, ನನಗೇನ್ ಗೊತ್ತು ಆಯ್ತಾ. ಅವಾಗ ನಾನು ಹಾಯ್ ವಂಶಿ ಅವ್ರಿ ಅಂತ ಹೇಳ್ದೆ. ಅಷ್ಟೊತ್ತಿಗೆ SM ಕನ್ನಡಿಗ ಹಾಯ್ ಅಂತ ಒಂದು ಕಮೆಂಟ್ ನಾನು ನೋಡ್ದೆ. ಅವಾಗ ನಾ ಯೋಚನೆ ಮಾಡಿದೆ, ಓ ಬ್ಯಾಡ್ ಕಮೆಂಟ್ಸ್ ಹಾಕವ್ನು ಇವನು ಇಬ್ರೊಳ್ ಫ್ರೆಂಡ್ಸ್ ಆಗಿರ್ಬೇಕು ಅಂತ. ಮೋಸ್ಟ್ಲಿ ಇವ್ನು ಹೇಳಿರ್ಬೇಕು, ಲೈವಿಗೆ ಬಂದಿದ್ದಾರೆ ಬಂದ್ಬಿಟ್ಟು ಈ ತರ ಕಮೆಂಟ್ ಮಾಡಂತ ಇವನು SM ಕನ್ನಡಿಗ ಏನಾದ್ರು ಹೇಳಿರ್ಬೇಕೋ ಏನೋ ಗೊತ್ತಿಲ್ಲ. ಬಂದ್ಬಿಟ್ಟು SM ಕನ್ನಡಿಗ ಅವರು ಮತ್ತೆ ಇವನು ಸೇರ್ಕೊಂಡು ಇಬ್ರಲ್ಲಿ ಏನೋ ತುಂಬಾ ಅಂದ್ರೆ ತುಂಬಾ ಕೆಟ್ಟದಾಗಿ ಬ್ಯಾಡ್ ಕಮೆಂಟ್ಸ್ ಮಾಡಿದಾರೆ ಆಯ್ತಾ. ಆದ್ರೂ ನಾನು ಆ ಕಮೆಂಟ್ ನೋಡಿದ್ರು ಸುಮ್ನೆ ಇದೆ. ಮತ್ತೆ ಸ್ವಲ್ಪ ನನಗೆ ನೋಡಿ ಸಾಕಾಗಷ್ಟೊತ್ತಿಗೆ ನಿಮಗೆ ಹುಚ್ಚಿದ್ದೆ, ತಲೆ ಸೇರಿಲ್ವಾ ಈ ತರ ಎಲ್ಲ ಬಂದು ಲೈವ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹಂಗೆ ನಾನು ಹೇಳಿದ್ದೀನಿ ಆಯ್ತಾ. ಹಂಗೆ ಹೇಳಿದ ತಕ್ಷಣ ಮತ್ತೆ ನಾನು ಸುಮ್ಮನೆ ಇದೆ. ಆದ್ರೆ ಅವರು ಜಾಸ್ತಿನೇ ಆಗಾಗ ಕೆಟ್ಟದಾಗಿ ಎಲ್ಲ ಕಮೆಂಟ್ ಮಾಡ್ತಾ ಇದ್ರು ಲೈವ್ ಅಲ್ಲಿ ಬಂದು. ಅಲ್ಲಿಂದ ಪಾಪ ನನಗೆ ಯಾವತ್ತೂ ನನ್ನ ವ್ಲಾಗ್ ಎಲ್ಲ ನೋಡಿ ನನಗೆ ಸಪೋರ್ಟ್ ಮಾಡ್ತಾರೆ ಒಂದು ವ್ಯಕ್ತಿ, ಅವರು ಬಂದ್ಬಿಟ್ಟು ಹೇಳಿದ್ರು ತುಂಬಾ ಕೆಟ್ಟದಾಗಿ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರಲ್ವಾ, ಸೊ ಲೈವ್ ಸ್ಟಾಪ್ ಮಾಡಿ ಅಂತ ಬಿಟ್ಟು. ಆಕ್ಚುಲಿ ನಾನು ಬೆಳಿಗ್ಗೆ ನನಗೆ ಲೈವಿಗೆ ಹೋಗಕ್ಕಾಗಲ್ಲ. ನನ್ನ ಈ ಪುಟ್ಟ ನನ್ನ ಕಂದಮ್ಮ ಇದ್ದಾನಲ್ಲ, ಆ ಕಂದಮ್ಮನ ನಿದ್ರೆ ಮಾಡಿಸಿ ನಾ ರಾತ್ರಿ 9 ಗಂಟೆಯಿಂದ ಒಂದು 11 ಗಂಟೆ ತನಕ 3 ಅವರ್ ನಾನು ಲೈವಿಗೆ ಹೋಗ್ತೀನಿ. ಅದು ನಾನು 1 ತಿಂಗಳಿಗೆ ಇಲ್ಲಾಂದ್ರೆ 2 ತಿಂಗಳು 3 ತಿಂಗಳು ಆಗುತ್ತೆ. 3 ತಿಂಗಳಿಗೆ ಒಂದ್ಸಲ ಯಾವ್ದಾದ್ರು ಒಂದ್ ದಿವಸ ನಾನು ಲೈವಿಗೆ ಹೋಗುತ್ತೆ, ನಂಗೆ ಡೈಲಿ ಒಂದು ಹೋಗಲ್ಲ. ಅವತ್ತಿನ ಈಗ 4 ದಿವಸ ಮುಂಚೆ ನಾನು ಹಿಂಗೆ ಲೈವಿಗೆ ಹೋಗಿದ್ದೆ. ಆವಾಗ ಈ ತರ ಎಲ್ಲ ಬಂದು ಕಮೆಂಟ್ ಮಾಡ್ತಿದ್ರು. ಆದ್ರೆ ನಾನು ಯಾವಾಗ ವ್ಲಾಗ್ ಅಪ್ಲೋಡ್ ಮಾಡಿದ್ರೆ ಈ SM ಕನ್ನಡಿಗ ಅದನ್ನೆಲ್ಲ, ಸೊ ಅದು ಪ್ರೊಫೈಲ್ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಯಾರು ವಂಶಿ ಮತ್ತೆ ಈ SM ಕನ್ನಡಿಗ ಈ ಎಲ್ಲಾ ವ್ಲಾಗ್ ನೋಡಿ ನನಗೆ ಬ್ಯಾಡ್ ಕಮೆಂಟ್ ಮಾಡ್ತಾ ಇದ್ರಲ್ವಾ. ಸೊ ಅವಾಗ ಈ ವ್ಲಾಗ್ ಅವ್ರು ನೋಡ್ತಾರೆ. ಸೊ ಅವ್ರ ಹೆಸರು ಹೇಳಿದೀನಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಆವಾಗ ಬಂದ್ಬಿಟ್ಟು ಅವ್ರು ಏನಾದ್ರು ಕಮೆಂಟ್ ಮಾಡಿದ್ರೆ, ಸೊ ನಾನು ಖಂಡಿತವಾಗ್ಲೂ ಅವ್ರು ಮಾಡಿರೋ ಕಮೆಂಟ್ ಮತ್ತೆ ನಾ ಎಲ್ಲಾದ್ರೂ ಲೈವಿಗೆ ಹೋದ್ರೆ ಮತ್ತೆ ಬಂದ್ಬಿಟ್ಟು ಲೈವ್ ಅಲ್ಲಿ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರೆ ಅದನ್ನ ನಾನು ನಿಮಗೆ ತೋರಿಸ್ತೀನಿ, ಸ್ಕ್ರೀನ್ ಶಾಟ್ ತೆಗ್ದ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ. ಅಲ್ಲಿಂದ ಈ SM ಕನ್ನಡಿಗ ಅಂತ ಹೇಳು ನಾವು ಕನ್ನಡ ವಿಡಿಯೋಸ್ ಹಾಗೆ ಕನ್ನಡ ವಿಡಿಯೋಸ್ ಹಂಗೆ ಶಾರ್ಟ್ಸ್ ಅಲ್ಲಿ ಏನೋ ಅಪ್ಲೋಡ್ 2 ಶಾರ್ಟ್ಸ್ ಏನೋ ಅಪ್ಲೋಡ್ ಮಾಡಿದ್ದಾನೆ, ಅಲ್ಲ ಸಾರಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾನೆ, ಬ್ಲಾಗ್ ಆಯ್ತಾ. ಅಲ್ಲಿಂದ ಇನ್ನೇ ಮಿಕ್ಕಿದೆಲ್ಲ ಶಾರ್ಟ್ಸ್ ಏನೋ ಅಪ್ಲೋಡ್ ಮಾಡಿದ್ದಾನೆ ಆಯ್ತಾ. ನಾನ್ ನೋಡ್ಬೇಕಾದ್ರೆ ಸಬ್ಸ್ಕ್ರೈಬ್ ಅವನಿಗೆ 56 ಆಗಿತ್ತು. ಇವಾಗ ಎಷ್ಟೋ ಗೊತ್ತಿಲ್ಲ, 56 ಆಗಿತ್ತು ಗೈಸ್, 56 ಆಗಿತ್ತು. ಅಲ್ಲಿಂದ ಇವ್ರು ಬ್ಯಾಡ್ ಲೈವ್ ಅಲ್ಲಿ ಬಂದ್ಬಿಟ್ಟು ಬ್ಯಾಡ್ ಕಮೆಂಟ್ ಮಾಡಿದ ತಕ್ಷಣ ಮತ್ತೆ ನಾನು ಸ್ಕ್ರೀನ್ ಶಾಟ್ ತೆಗೀನ ಅಂತ ಹೇಳ್ಬಿಟ್ಟು ನಾ ಪ್ರೊಫೈಲ್ ಓಪನ್ ಮಾಡಿ ನೋಡಿದೆ. ಅಷ್ಟೊಂದಿಗೆ ಪ್ರೊಫೈಲ್ ಓಪನ್ ಮಾಡಿ ನೋಡಿದಾಗ ಎಷ್ಟು 26 ಏನೆಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರೋರು ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅದೇನ್ ಗೊತ್ತುಂಟಾ, ಯಾವ ಹುಡುಗಿರು ಬಂದು ಯೂಟ್ಯೂಬ್ ಅಲ್ಲಿ ಲೈವ್ ಅಲ್ಲಿ ಬಂದು ಹಿಂಗೆ ಮಾತಾಡ್ತಿರ್ತಾರೋ, ಲೈವ್ ಅಲ್ಲಿ ಬಂದು ಹಿಂಗೆ ಮಾತಾಡ್ತಿರ್ತಾರೋ ಅಂತ ನೋಡ್ತಾರೆ. ಮತ್ತೆ ಅವ್ರಿಗೆ ಎಷ್ಟು ಸಬ್ಸ್ಕ್ರೈಬ್ ಆಗಿದೆ ಏನಂತ ನೋಡ್ತಾರೆ. ಸೊ ಸ್ವಲ್ಪ ಕಡಿಮೆ ಸಬ್ಸ್ಕ್ರೈಬ್ ಇದ್ರೆ ಉಂಟಲ್ಲ ಬಂದ್ಬಿಟ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾರೆ. ಸೊ ಅದೇ ಇವ್ರದ್ದು ಟಾರ್ಗೆಟ್, ಇವನು ಮತ್ತೆ ಆ ವಂಶಿ ಅನ್ನೋ ಒಂದು ಆಯ್ತಾ. ನಾನು ಈ ವಿಡಿಯೋದಲ್ಲಿ
ನಾನು ಸ್ಕ್ರೀನ್ ಶಾಟ್ ಏನ್ ತೋರ್ಸಲ್ಲ, ನೋಡೋಣ ಅವರು ಈ ವಿಡಿಯೋ ನೋಡ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಆಯ್ತಾ. ಸೊ ಹಾಗಾಗಿ ನಾನು ಈಗಲೇ ನಾನು ಸ್ಕ್ರೀನ್ ಶಾಟ್ ಏನು ಅಪ್ಲೋಡ್ ಮಾಡಲ್ಲ. ಇದ್ರಲ್ಲಿ ಬಂದ್ಬಿಟ್ಟು ಇದನ್ನ ನೋಡಿದ್ಮೇಲೆ ಮತ್ತೆ ಅವರು ಸುಮ್ನೆ ಆದ್ರೆ ಒಳ್ಳೇದು. ಆಯ್ತಾ, ಸುಮ್ನೆ ಆದ್ರೆ ಒಳ್ಳೇದು. ಮತ್ತೆ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರೆ ಮಾಡ್ತಾ ಇರ್ಲಿ, ನನಗೆ ಏನಿಲ್ಲ. ಬಟ್ ನಾನ್ ಯಾರು ಯಾವ ಪ್ರೊಫೈಲ್ ನವರು ಅನ್ನೋದನ್ನ ನಾನು ನಿಮಗೆ ತೋರಿಸ್ಬೇಕಲ್ವಾ. ಸೊ ಹಾಗಾಗಿ ನಾನು ಅಪ್ಲೋಡ್ ಮಾಡ್ತೀನಿ. ಮಾಡೋದು ಯಾವಾಗ ಅಂತ ಹೇಳಿದ್ರೆ ಈ ವ್ಲಾಗ್ ನೋಡ್ಬಿಟ್ಟು ಮತ್ತೆ ಅವ್ರೆಲ್ಲಾದ್ರೆ ಕಂಟಿನ್ಯೂ ಆಗಿ ಮತ್ತೆ ಬ್ಯಾಡ್ ಕಮೆಂಟ್ಸ್ ಮಾಡುದು, ಲೈವ್ಗೆ ಬಂದು ಮತ್ತೆ ನಾನು ಹಾಕುವಂತ ಬಾಕ್ಸ್ ಗಳಿಗೆ ಬಂದು ಬ್ಯಾಡ್ ಕಮೆಂಟ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ನಾ ಸ್ಕ್ರೀನ್ ಶಾಟ್ ತೆಗೆದು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನೋಡ್ತಾ ಇರಿ, ನೋಡಿ. ಓಕೆನಾ? ಓಕೆ, ಇದೇ ಹೇಳ್ಬೇಕು ಅಂತ ಇದ್ದಿದ್ದು. ಮತ್ತೆ ಏನ್ ಗೊತ್ತಾ, ಈ ಕಚಡಗಳಿಗೆ ನಾನು ಇಷ್ಟು ಹೇಳಿದೀನಿ, ಮುಂದೆ ಏನೋ ಗೊತ್ತಿಲ್ಲ. ಸೊ ಅವರಿಗೆ ನಾನು ಹೇಳಿಲ್ಲ. ಆಯ್ತಾ. ಸೊ ನನಗೆ ಇಂಥವ್ರು ಬಂದ್ಬಿಟ್ಟು ಈ ತರ ಕಮೆಂಟ್ ಮಾಡಿದಾರೆ ಅನ್ನೋದನ್ನ ನಾನು ನಿಮ್ ಜೊತೆಗೆ ಹೇಳ್ತಿರೋದು. ಓಕೆ, ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ ನಾನು ಹೇಳ್ತಾ ಇರೋದು. ಆಕ್ಚುಲಿ ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇರೋರು, ನಾನು ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನನಗೆ ಒಂದ್ ಅರ್ಧ ಗಂಟೆ 1 hour ಅಲ್ಲಿ ನನಗೆ ವಿಡಿಯೋಸ್ ಅಲ್ಲಿ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನಗೆ ಸಪೋರ್ಟ್ ಮಾಡೋರು ಇದಾರೆ ಅಲ್ವಾ. ಈ ಸಪೋರ್ಟ್ ಮಾಡೋ ಜನಗಳೇ ಬಂದ್ಬಿಟ್ಟು ನನಗೆ ಮತ್ತೆ ನನಗೆ ಅವ್ರಿಗೆ ಹೇಳಿದ್ರು, ಹಿಂಗೆ ತುಂಬಾ ಕೆಟ್ಟದಾಗಿ ಎಲ್ಲ ಕಮೆಂಟ್ ಮಾಡ್ತಾ ಇದಾರೆ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನೀವೇನು ರಿಪ್ಲೈ ಕೊಡಲ್ವಾ ಅಂತೆಲ್ಲ ಬಂದಿತ್ತು ನನಗೆ ಕ್ವಶನ್. ಆಯ್ತಾ, ಏನು ಅವ್ರ ಆತರ ಎಲ್ಲ ಕೆಟ್ಟದಾಗೆಲ್ಲ ಮಾತಾಡ್ತಿದ್ರು, ನೀವ್ ಯಾಕೆ ಸುಮ್ನೆ ಇದ್ರಿ, ನೀವು ಸರಿಯಾಗಿ ಬೈಬೇಕಿತ್ತು ಅಂತೆಲ್ಲ ನನಗೆ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಅವ್ರಿಗಂತಾನೆ ನಾನು ಈ ವಿಡಿಯೋ ಮಾಡಿರೋದು. ಓಕೆನಾ, ಈ ವ್ಲಾಗ್. ಮತ್ತೆ ಅವ್ರ ಇಬ್ರಲ್ಲಿ ಸೇರ್ಕೊಂಡು ತುಂಬಾ ಕೆಟ್ಟದಾಗಿ ಲೈವ್ ಅಲ್ಲೇ ಬಂದ್ಬಿಟ್ಟು. ಆಯ್ತಾ, ಅದಕ್ಕೆ ಎಷ್ಟು ಕೆಟ್ಟದಾಗಿ ಮಾಡಿದ್ರು ನೀವ್ ಯಾಕೆ ಏನ್ ಹೇಳಿಲ್ಲ, ನೀವ್ ಹೇಗೆ ಅದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ನೆ ಇದ್ರಿ ಅಂತ ಕೇಳಿದ್ರು. ಸೊ ನಾ ಸುಮ್ನೆ ಇದ್ದಿದ್ ಯಾಕೆ ಅಂತ ಹೇಳಿದ್ರೆ ಅಂತ ಕೇಳಿ, ಅವರು ಕಚ್ಚಡ ನನ್ ಮಕ್ಳು. ಆಯ್ತಾ, ಮತ್ತೆ ಅಂತವ್ರಿಗೆ ನಾವು ಅವರು ಏನೋ ಹೇಳಿದ್ರ ಹೇಳ್ಬಿಟ್ಟು ಮತ್ತೆ ನಾನು ಅವ್ರಿಗೆ ಅದು ಇದು ಅಂತ ಹೇಳ್ಕೊಂಡೋದ್ರೆ ಪಾಪ ನನಗೆ ಇಲ್ಲಿ ನನ್ ಬಗ್ಗೆ ಒಳ್ಳೇದು ಕೇಳ್ತಾ ಇದ್ರೆ, ಏನೇನೋ ಒಳ್ಳೊಳ್ಳೆ ಕ್ವಶನ್ಗಳು ಕೇಳ್ತಾ ಇದ್ರೆ ಅವ್ರಿಗೆ ಆನ್ಸರ್ ಕೊಡಕ್ ಆಗಲ್ಲಲ್ವಾ. ಇಂಥ ಕಚ್ಚಡಗಳಿಗೆ ಟೈಮ್ ವೇಸ್ಟ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಓಕೆ, ನನಗೆ ಇಷ್ಟ ಇಲ್ಲ ಇಂಥ ಕಚ್ಚಡಗಳಿಗೆ. ಸೊ ನಾನಿದ್ದು SM ಕನ್ನಡಿಗ ಮತ್ತೆ ವಂಶಿ ಅನ್ನೋರಿಗೆ ನಾನು ಈ ವ್ಲಾಗ್ ನಾನು ಮಾಡಿಲ್ಲ. ನಾನ್ ಮಾಡಿರೋದು ಯಾರಿಗೆ ಗೊತ್ತಾ, ನನಗೆ ಹೇಳಿದ್ರು ಅವ್ರು ಈ ತರ ಎಲ್ಲ ಕಮೆಂಟ್ ಮಾಡಿದ್ರು, ನೀವ್ ಹೇಗೆ ಸುಮ್ನೆ ನೋಡ್ಕೊಂಡಿದ್ರಿ, ಈ ತರ ಎಲ್ಲ ಬಂದ್ಬಿಟ್ಟು ಮಾಡ್ತಾರೆ ಅಲ್ವಾ. ಅಷ್ಟು 1-2 ಆದ್ರೆ ಓಕೆ ಆಯ್ತು. ಆಗಾಗ ಲೈವ್ ಅಲ್ಲಿ ಬಂದು ಆಗಾಗ ಒಂದೊಂದು ಸ್ಟೆಪ್ ಹೋದಾಗಿನ ಒಂದೊಂದು ಕಮೆಂಟ್ ಹಿಂಗೆ ಕೆಟ್ಟದಾಗಿನೇ ಮಾಡ್ತಾ ಇದ್ರು. ನೀವ್ ಅದನ್ನೆಲ್ಲ ನೋಡ್ಕೊಂಡು ನೀವ್ ಹೇಗಿದ್ರಿ ಅಂತ ಕೇಳಿದ್ರು. ಸೊ ಅದಕ್ಕೆ ನಾನು ಅವ್ರಿಗೆ ನನ್ನ ಆತರ ಕ್ವಶನ್ ಕೇಳ್ದವ್ರಿಗೆ ನಾನು ಹೇಳ್ತಾ ಇರೋದು, ಏನ್ ಹೇಳ್ತಾರ, ನಮ್ಮನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾರೋ, ನಮ್ಮನ್ನ ಯಾವ ದೃಷ್ಟಿಯಲ್ಲಿ ಅವ್ರು ಇವಾಗ ನೋಡ್ತಾ ಇದ್ರು ಅದೇ ದೃಷ್ಟಿಯಲ್ಲಿ ಅವ್ರ ಅಮ್ಮನ ಅವರು ನೋಡ್ತಾ ಇದ್ದಾರ್ರೆ ಅಂತಾನೆ ಅರ್ಥ. ಆಯ್ತಾ, ನೋಡ್ತಾ ಇರ್ಬೋದು. ಈಗ ಬೇರೆ ಹೆಣ್ಣು ಮಕ್ಕಳನ್ನ ಅವರು ಬೇರೆ ದೃಷ್ಟಿಯಲ್ಲಿ ನೋಡಿದ್ರೆ, ಅವ್ರ ಮನೇಲಿ ಅವ್ರ ತಾಯಿನೋ ತಂಗಿನೋ ಇರ್ತಾರಲ್ಲ, ಅವ್ರನ್ನ ಅದೇ ದೃಷ್ಟಿಯಲ್ಲಿ ನೋಡ್ತಾರೆ. ಬಟ್ ಏನ್ ಮಾಡುದು, ಅಕ್ಕನೋ ತಂಗಿನೋ ತಾಯಿನೋ ಆಗ್ಬಿಟ್ರಲ್ಲ, ಅದಕ್ಕೆ ಅವರು ಸುಮ್ಮನೆ ಇದ್ದಾರೆ ಅಷ್ಟೇ. ಬೇರೆಯವ್ರ ಮನೆ ಹೆಣ್ಣು ಮಕ್ಳು ಅಂತ ಹೇಳಿದಾಗ ಅವ್ರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ. ಏನ್ ಬಿಕ್ರು ಮಾಡ್ಬೋದು, ಆದ್ರೆ ಅವ್ರ ಸ್ವಂತ ತಂದೆ ತಾಯಿ ಅಲ್ಲ, ತಂದೆ ಬಿಡಿ, ತಾಯಿ ಅಕ್ಕ ತಂಗಿ ಅಲ್ವಾ. ಸೊ ಅದಕ್ಕೆ ಏನ್ ಮಾಡಲ್ಲ ಅವರು. ಅವ್ರ ತಾಯಿನ ಅವ್ರು ಅದೇ ದೃಷ್ಟಿಯಲ್ಲಿ ನೋಡಿರ್ತಾರೆ. ಬಟ್ ತಾಯಿ ಮತ್ತೆ ಅಕ್ಕ ತಂಗಿ ಎಲ್ಲ ಆಗ್ಬಿಟ್ರಲ್ಲ, ಅದಕ್ಕೋಸ್ಕರ ಅವ್ರು ಸುಮ್ಮನೆ ಇದ್ದಾರೆ ಅಷ್ಟೇ. ಆಯ್ತಾ, ಅವ್ರು ನೀವ್ ಹೇಳಿದ್ರಲ್ಲ, ಅವ್ರ ಹತ್ರ ಹೇಳಿದ್ರು ನೀವ್ ಯಾಕೆ ನೀವೇನು ಹೇಳಿಲ್ಲ ಅಂತ ಹೇಳ್ಬಿಟ್ಟು. ಅವ್ರ ತಾಯಿನ ಅವ್ರ ಅಕ್ಕನೋ ಅವ್ರನ್ನೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ದೃಷ್ಟಿಯಲ್ಲಿ ಅವ್ರು ನೋಡಿದ್ರೆ, ಈಗ ನನ್ನನ್ನ ಅಂತಲ್ಲ, ಎಲ್ಲಾ ಹೆಣ್ಣು ಮಕ್ಕಳನ್ನ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ದೃಷ್ಟಿಯಲ್ಲೇ ನೋಡ್ತಾರೆ. ಅವ್ರ ತಾಯಿನೋ ತಂಗಿನೋ ಅಕ್ಕನೋ ಅವ್ರನ್ನ ಕೆಟ್ಟ ದೃಷ್ಟಿಯಲ್ಲೇ ನೋಡಿದ್ರೆ, ಹೊರಗಡೆ ಇರೋ ಹೆಣ್ಮಕ್ಳನ್ನ ಅವ್ರಿಗೆ ಕೆಟ್ಟ ದೃಷ್ಟಿಯಿಂದನೇ ನೋಡಿದ್ರೆ. ಅದಕ್ಕೋಸ್ಕರ ಅಂತ ಕಚಡಗಳಿಗೆ ನಾನ್ ಆನ್ಸರ್ ಮಾಡಲ್ಲ. ಓಕೆನಾ, ಹಂಗಿಲ್ಲದ್ರೆ ಹ್ಯಾನ್ಸನ್ ಸೋ ಮಚ್. ಹಾಗೇನೆ ನನಗೆ ಸಪೋರ್ಟ್ ಮಾಡ್ತವರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಈ ವ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಈ ವ್ಲಾಗ್ ನೋಡಿ ಅವ್ರು ಏನಾದ್ರು ಮತ್ತೆ ನನಗೆ ಕಾಮೆಂಟ್ ಮಾಡಿದ್ರೆ ಅದನ್ನ ನಾನು ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಎಲ್ಲ ಕಾಮೆಂಟ್ ಮಾಡಿದಾರೆ ಅಂತ ಹೇಳ್ಬಿಟ್ಟು. ಓಕೆನಾ, ನೀವೆಲ್ಲ ನೋಡಿ. ಓಕೆನಾ. ಓಕೆ ಗೈಸ್, ಬಾಯ್ ಬಾಯ್.